ಎಲ್ಲರಿಗೂ ಈ ಸೈಕಲ್ ಹೆಂಗ ಅನ್ನಿಸ್ತಾ ಇತ್ರಪ್ಪ? ಮತ್ತೆ ಮುಂದಿನ ಸತಿಗೆ ಇಲ್ಲೇ ಸೇರ್ಕೋಬೇಕು, ಎಲ್ಲಿಗೆ ಸೇರ್ಕೋಬೇಕು ಅನ್ಕೊಂಡಿದ್ದೀವಿ? ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಕೆಸ್ತೂರು ಹೈಸ್ಕೂಲಿಗೆ ಬಂದಿದ್ದೀನಿ. ಇಲ್ಲಿ ಓದಿರುವಂತಹ ಹಳೆಯ ವಿದ್ಯಾರ್ಥಿಗಳಿಂದ ಒಂದು ಒಳ್ಳೆ ಕೆಲಸ ನಡೀತೈತೆ. ಕಳೆದ ಒಂದು ವಿಡಿಯೋದ್ರಲ್ಲಿ ನಾನು ಸೈಕಲ್ ತಗೊಂಬತ್ತಾ ಇರೋದನ್ನ ನಾನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತು ಹಳೆಯ ವಿದ್ಯಾರ್ಥಿಗಳಿಂದ ಏನು ಖರೀದಿ ಮಾಡಿರುವಂತಹ ಸೈಕಲ್ಗಳು ಇದೆ, ಅದು 8ನೇ ಮತ್ತು 9ನೇ ತರಗತಿ ಮಕ್ಕಳುಗಳಿಗೆ ಸೈಕಲ್ನ ವಿತರಣೆ ಒಂದು ಕಾರ್ಯಕ್ರಮ ನಡೀತಿದೆ, ಅದ್ಭುತವಾಗಿ ನಡೀತಿದೆ. ಇಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ನಮ್ಮ ಶಾಲೆ ಬೆಳೆಸಲಿ, ನಮ್ಮ ಶಾಲೆ ಉಳಿಸ್ಲಿ, ನಮ್ಮ ಕೆಸ್ತೂರು ಶಾಲೆ ಉಳಿಲಿ, ಇನ್ನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಶಾಲೆಗೆ ಮಕ್ಕಳುಗಳು ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು, ಈ ಶಾಲೆಗೆ ಏನು ಪೇಂಟಿಂಗ್ಸ್ ಮಾಡಿಸಿದ್ದಾರೆ, ಶಾಲೆಯ ವಿಭಾಗದಲ್ಲಿ ಇದೇನು ಪೇಂಟಿಂಗ್ಸ್ ಮಾಡಿಸಿದ್ದಾರೆ, ಇದು ನಮ್ಮ ಕೆಸ್ತೂರು ವಿಭಾಗ ಇನ್ನೂ ಅತಿ ಹೆಚ್ಚುವಾಗಿ ಮಕ್ಕಳುಗಳು ಸೇರಿಕೊಂಡು ಇಲ್ಲಿ ಓದುವಂಥ ಒಂದು ಪ್ರಯತ್ನ ಮಾಡಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಯೋಜನೆ ಮಾಡ್ತಾ ಇದ್ದಾರೆ. ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡ್ತಿರುವಂಥ ಈ ಒಳ್ಳೆ ಕೆಲಸಕ್ಕೆ ಜನಗಳು ಪ್ರೋತ್ಸಾಹ ಮಾಡಬೇಕು. ದಿನಾಂಕ 11/7/2026 ಈ ಒಂದು ಶುಭ ದಿನದಂದು ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಶ್ರೀ ವಿನೋದ್ ಬಾಬು ಮತ್ತು ಇವರ ಎಲ್ಲ ತಂಡದ ಒಂದು ಪರಿಶ್ರಮದಿಂದ ಈ ಒಂದು ಸರ್ಕಾರಿ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಕಟ್ಟಡಗಳನ್ನು ನವೀಕರಣಗೊಳಿಸಿ ದುರಸ್ತಿ ಮಾಡುವುದರ ಮೂಲಕ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಹೊಸ ಬಿಲ್ಡಿಂಗ್ ಥರನೇ ಕಾಣೋ ಹಾಗೆ ಮಾಡಿದ್ದಾರೆ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಕಳೆದ 4-5 ವರ್ಷಗಳಿಂದ ಈಚೆಗೆ ಸರ್ಕಾರದ ವತಿಯಿಂದ ಬರ್ತಕ್ಕಂಥ ಸೈಕಲ್ ಸೌಲಭ್ಯ ಈ ಹಿರಿಯ ವಿದ್ಯಾರ್ಥಿಗಳು 8ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ಗಳ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರಗಳನ್ನು ಮನಗಂಡು ವಿನೋದ್ ಬಾಬು ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ತಂಡ ಬಹಳ ಪರಿಶ್ರಮದಿಂದ ಒಂದು ಉತ್ತಮ ಗುಣಮಟ್ಟದ, ಬಹುಶಃ ಇಡೀ ರಾಜ್ಯದಲ್ಲಿಯೇ ಎಲ್ಲೂ ಕೂಡ ಈ ಥರದ ವ್ಯವಸ್ಥೆ ಇಲ್ಲ. ಸೈಕಲ್ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಹಮ್ಮಿಕೊಂಡಿದ್ದಾರೆ ನಿಜ, ಆದರೆ ಈ ರೀತಿ ಉತ್ತಮ ಗುಣಮಟ್ಟದ ಸೈಕಲ್ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಈ ಒಂದು ದಿನ ಹಮ್ಮಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಉದಯರವರ ಒಂದು ನೇತೃತ್ವದಲ್ಲಿ, ಹಾಗೆಯೇ ಹಿರಿಯ ವಿದ್ಯಾರ್ಥಿಗಳ ಸಂಘದ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಹಾಗಾಗಿ ಆ ಎಲ್ಲ ನನ್ನ ಹಿರಿಯ ವಿದ್ಯಾರ್ಥಿಗಳಿಗೆ ವತಿಯಿಂದ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲರ ಪರವಾಗಿ, ಎಲ್ಲ ಪೋಷಕ ಬಂಧುಗಳ ಪರವಾಗಿ, ಮುಖ್ಯ ಶಿಕ್ಷಕರುಗಳ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಅಡುಗೆ ಕೆಲಸ ಮಾಡ್ತಿದ್ದ ಮಂಗಳಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅಮ್ಮ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಇರೋದು, ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾಯಿದ್ದೀರಿ? ನಾವು ಆಗ್ಲೇ ಸೇರ್ಕೊಂಡು 2009ರಲ್ಲಿ 20 ವರ್ಷ ಹತ್ರ ಆಯ್ತಾ ಇದೆ. ಈಗ ನಿಮ್ಮ ಕೈಯಲ್ಲಿ ನಿಮ್ಮ ಕೈ ರುಚಿಯನ್ನ ತಿಂದಿರುವಂತ ಎಷ್ಟೋ ಮಕ್ಕಳು ನಾವ್ ಹೇಳ್ಬೇಕಂದ್ರೆ 20 ವರ್ಷದಿಂದ ಈಗ ಆಗ್ಲೇ ದೊಡ್ಡದಾಗಿ ಬೆಳೆದು ಯಾವ್ಯಾವ ಕೆಲಸಕ್ಕೆ ಹೋಯ್ತಾ ಇದಾವು. ನಮ್ಮನ್ನ ನೋಡಿದ್ರೆ ನಮ್ಗೆ ಅವು ಗುರ್ತಿಡಿಯಕ್ಕಾಗಲ್ಲ. ಆಗ ನಾವು ಚಿಕ್ಕ ಮಕ್ಕಳಲ್ಲಿ ನೋಡಿದೀವಿ, ಈಗ ಅಷ್ಟು ಉದ್ದ ಬೆಳೆದಿದ್ದಾರೆ. ಅವ್ರು ಗಡ್ಡ ಮೀಸೆ ಉದ್ದ ಬೆಳೆದು ನಮ್ಗಂತೂ ಭಯ ಆಯ್ತು ನೋಡಕ್ಕೆ. ಅಂತ ಮಕ್ಕಳು ನಾವೆಲ್ಲಾರು ಹೋಯ್ತಿದ್ರೆ, ಆಂಟಿ ನೀವು ನಾವು ಕೈ ತುತ್ಕೊಟ್ಟು ಬೆಳೆಸಿರೋರು ನೀವು ಅಂತ ಮಾತಾಡ್ತೇವೆ. ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಆ ಮಕ್ಕಳನ್ನ ನೋಡಿದ್ರೆ, ಅಷ್ಟೇ ಖುಷಿ ಆಯ್ತದೆ. ಹಂಗಾಗಿ ನೀವು ಎಲ್ಲರೂ ಶಾಲೆನ ನೀವೆಲ್ಲರೂ ಮಕ್ಕಳು ಸೇರಿಸಿ ಉದ್ಧಾರ ಮಾಡಿ ಅಂತ ಕೇಳ್ಕೊಂಡು ಧನ್ಯವಾದ. ನಮಗೆ ಸೈಕಲ್ ಕೊಟ್ಟ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ನಮ್ಮ ಶಾಲೆ ಕಡೆಯಿಂದ ಧನ್ಯವಾದಗಳು. ನಮಗೆ ಸೈಕಲ್ ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಯ್ತೈತೆ. ನಾನು ದೂರದಿಂದ ಬರ್ತೀನಿ, ನಮಗೆ ನಡ್ಕೊ ಬರೋಕ್ಕಾಗಲ್ಲ ಅಂತ ಸೈಕಲ್ ಕೊಡಿಸಿದ್ದಾರೆ. ಅವ್ರಿಗೆ ನಮ್ಮ ಶಾಲೆ ಕಡೆಯಿಂದ ಧನ್ಯವಾದಗಳು, ವೈಯಕ್ತಿಕವಾಗಿ ಧನ್ಯವಾದಗಳು.
ಈಗ ಈ ಪುಟ್ಟ ಕೂಡ ತನ್ನ ಅಭಿಪ್ರಾಯವನ್ನು ಹೇಳಲಿದ್ದಾನೆ. ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಸೈಕಲ್ ಕೊಟ್ಟಿದ್ದಾರೆ. ದೂರದಿಂದ ಬರೋರಿಗೆಲ್ಲ ಹೆಲ್ಪ್ ಆಗಿದೆ. ಹೇಳಪ್ಪ. ಅಣ್ಣ, ಈ ಸೈಕಲ್ ಮಾತ್ರ ಸಕ್ಕತ್ತಾಗೈತೆ, ಮಸ್ತಾಗೈತೆ. ಈ ಸೈಕಲ್ ತುಳಿತೀರಿ ಇನ್ನೂ ತುಳಿಬೇಕು ಅನಿಸ್ತೈತೆ. ಆಮೇಲೆ ಅಕ್ಕಪಕ್ಕ ಹಳ್ಳಿ ಮಕ್ಕಳೆಲ್ಲ 7th ಪಾಸ್ ಆಗಿ ಬಂದು ಇಲ್ಲಿಗೆ ಸೇರ್ಕೋಬೇಕು. ಈ ಸೌಲಭ್ಯಗಳು ಸಿಗ್ತವೆ. ಊಟ ಎಲ್ಲ ಕೊಡ್ತಾರೆ. ಮೈದಾನ ಐತೆ. ಸ್ಕೂಲ್ ಹೊಸ ಥರ ಕಾಣಿಸ್ತೈತೆ. ಆಮೇಲೆ ಎಲ್ಲ ಜನ ಸೇರಿದ್ರಿಂದ ನಮಗೆ ತುಂಬ ಖುಷಿ ಐತೈತೆ. ಹಳೆ ವಿದ್ಯಾರ್ಥಿ ಸಂಘದವ್ರಿಗೆ ಧನ್ಯವಾದಗಳು. ಬೆಳೆದ ಸ್ಕೂಲು ಕಣ್ಮುಂದೆನೇ ಹಾಳಾಗಬಾರ್ದು ಅಂತ ಒಂದು ಚಿಕ್ಕ ಪ್ರಯತ್ನ ನಾವು ವಿನೋದ್ ಬಾಬು ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ವಿ. ಈ ರೀತಿ ಪ್ರಾರಂಭ ಮಾಡಿದಾಗ ನಮಗೆ ಅನೇಕ ವಿದ್ಯಾರ್ಥಿಗಳ ಮೊದಲಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅನೇಕ ಹಳೆಯ ವಿದ್ಯಾರ್ಥಿಗಳನ್ನ ನಾವು ಅದಕ್ಕೆ ಆ್ಯಡ್ ಮಾಡಿ ಎಲ್ಲರ ಸಹಾಯ ಹಸ್ತ ಬಯಸಿದ್ವಿ. ಆಗೇನಾಯಿತು ಅಂತಂದರೆ ಎಲ್ಲರೂ ನಮಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟರು. ಸುಮಾರು ಹಳ್ಳಿಯಿಂದ ಮಕ್ಕಳುಗಳು ಬರ್ತಾಯಿದ್ದಾರೆ. ಅವ್ರಿಗೆ ಈ ಸಾರಿಗೆ ವ್ಯವಸ್ಥೆ ತುಂಬ ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ವಿಶೇಷ ತರಗತಿ ತಗೊಂಡಾಗ ಸಾರಿಗೆ ವ್ಯವಸ್ಥೆ ಇರಲ್ಲ ಅಂತ ಕಾರಣಕ್ಕೋಸ್ಕರ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಎಲ್ಲ ನಗದು ರೂಪದಲ್ಲಿ ಕ್ರೋಢೀಕರಣ ಮಾಡಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಸೈಕಲ್ಗಳನ್ನ ವಿತರಣೆ ಮಾಡ್ತಾಯಿದ್ದೀವಿ. ಈ ವಿತರಣೆ ಉದ್ದೇಶ ಏನಂತಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋಗಬಾರ್ದು, ಸರ್ಕಾರಿ ಶಾಲೆಗಳು ಉಳಿಬೇಕು. ಏಕೆಂತಂದರೆ ಸರ್ಕಾರಿ ಶಾಲೆಗಳಿಂದ ಇವತ್ತು ಅನೇಕ ಜನ ಉನ್ನತ ಪದವಿಯಲ್ಲಿದ್ದಾರೆ. ಅದು ಮುಂದೆನೂ ಇದೇ ರೀತಿ ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಅನೇಕ ಉನ್ನತ ಪದವಿಗಳಿಗೆ ಹೋಗಲಿ ಅನ್ನೋದು ನಮ್ಮ ಮಹತ್ತರ ಉದ್ದೇಶ. ಹಾಳಾಗ್ತಾ ಇರೋ ಬಿಲ್ಡಿಂಗು ಕಣ್ಮುಂದೆ ಹಾಳಾಗಬಾರ್ದು ಅಂತ ಅದಕ್ಕೆ ಬಣ್ಣದ ವ್ಯವಸ್ಥೆಯಿಂದ ಹಿಡಿದು ಸ್ಕೂಲ್ನ ಆವರಣನ ಸ್ವಚ್ಛತೆ ಮಾಡೋದ್ರಿಂದ ಹಿಡಿದು ಆಮೇಲೆ ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ, ನೀರಿನ ವ್ಯವಸ್ಥೆಯಿಂದ ಹಿಡಿದು ಬಾತ್ರೂಮ್ ವ್ಯವಸ್ಥೆ ತನಕ ಎಲ್ಲ ಕಡೆ ಗಮನ ಕೊಟ್ಟು ಹಳೆಯ ವಿದ್ಯಾರ್ಥಿಗಳ ಪರಿಶ್ರಮದಿಂದ ಇವತ್ತು ಒಂದು ಸ್ಕೂಲು ಒಂದು ಮಹತ್ತರ ಹಂತಕ್ಕೆ ಬಂದು ನಿಂತಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಅನೇಕ ಕಾರ್ಯಕ್ರಮಗಳನ್ನ ರೂಪುಗೊಳಿಸ್ತೀವಿ. ಇದಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಎಲ್ಲ ಸದಸ್ಯರು ನಮಗೆ ಇದೇ ರೀತಿಯ ಸಹಾಯ ಮಾಡಲಿ, ಇದೇ ರೀತಿಯ ಸಹಾಯ ಹಸ್ತ ನೀಡಲಿ ಅಂತ ನಾವು ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತೆ ನೀವು ಆಗ ಓದಬೇಕಾದ್ರೆ ನಿಮಗೆ ಏನೇನೆಲ್ಲ ಸೌಲಭ್ಯ ಸಿಕ್ಕಿತ್ತು, ಈಗಲೂ ಕೂಡ ಏನೇನೆಲ್ಲ ಸೌಲಭ್ಯ ಸಿಗ್ತೈತೆ? ಬಿಸಿ ಊಟ ಕಾರ್ಯಕ್ರಮದಿಂದ ಈಗ ವಿಶೇಷವಾಗಿ ನಾವು ಓದ್ತಾ ಇರ್ಬೇಕಾದ್ರೆ ಯಾವುದೇ ಸೌಕರ್ಯ ಇರಲಿಲ್ಲ. ಆದರೆ ಈಗ ಬಿಸಿ ಊಟ ಯೋಜನೆಯಿಂದ ಹಿಡಿದು ಉಚಿತ ಸಮವಸ್ತ್ರ, ಉಚಿತ ಶೂ, ಉಚಿತ ಕಂಪ್ಯೂಟರ್ ಸೇವೆ ಹಾಗೂ ಉಚಿತ ಬೈಸಿಕಲ್ ವಿತರಣೆ, ಸುಮಾರು ಮಹೋನ್ನತ ಕಾರ್ಯಕ್ರಮಗಳನ್ನ ಗೌರ್ಮೆಂಟು ಮಕ್ಕಳಿಗೋಸ್ಕರ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅನೇಕ ಉನ್ನತ ಮಟ್ಟದ ಕಾರ್ಯಕ್ರಮಗಳು ಗೌರ್ಮೆಂಟ್ ಕಡೆಯಿಂದ ಹಾಗೂ ಇಡೀ ವಿದ್ಯಾರ್ಥಿಗಳ ಕಡೆಯಿಂದ ಮೂಡಿ ಬರಲಿದೆ. ಮುಂದಿನ ವರ್ಷಗಳಲ್ಲಿ ಸರ್ಕಾರಿ ಶಾಲೆನ ಬೆಳೆಸುವ ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆನ ಸೇರಿ ಸರ್ಕಾರಿ ಶಾಲೆಯ ಉಚಿತ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣವನ್ನು ಪಡ್ಕೋಬೇಕಾಗಿ ಎಲ್ಲರ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ಸರ್ಕಾರಿ ಶಾಲೆಗಳು ಕಣ್ಮುಂದೆ ಹಾಳಾಗೋದು ಬೇಡ. ಏಕೆಂತಂದರೆ ಇದೇ ಸರ್ಕಾರಿ ಶಾಲೆಯಲ್ಲಿ ಓದೋರು ಇವತ್ತು ಇಂಜಿನಿಯರ್, ಡಾಕ್ಟ್ರು ಎಲ್ಲ ಆಗಿದ್ದಾರೆ. ಮುಂದೆ ಇನ್ನೂ ಮಹನತ ಉದ್ದೇಶಗಳು ಬರುತ್ತೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಬಿಸಿ ಊಟ ಯೋಜನೆ ಇನ್ನೂ ಉನ್ನತ ಮಟ್ಟದಲ್ಲಿ ಎಲ್ಲ ಗೌರ್ಮೆಂಟು ಅಭಿವೃದ್ಧಿ ಪಡಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳು ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ನ ಸೇರಿ ಅಂತ ಈ ಹಳೆಯ ವಿದ್ಯಾರ್ಥಿಗಳ ಸಂಘದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇವೆ. ಅಣ್ಣ, ಅಂತೂ ಇಂತೂ ಎಲ್ಲ ಮಕ್ಳುಗಳಿಗೂ ಇಂಥ ಒಳ್ಳೆ ಸೌಲಭ್ಯ ಕೊಡಿಸೋದಕ್ಕೆ ಹೆಂಗೋ ನೀವು ಭಾಳ ಅನುಕೂಲ ಮಾಡಿಕೊಡ್ತಾಯಿದ್ದೀರಿ. ಇನ್ನು ನಿಮ್ಮ ಅನಿಸಿಕೆ ಏನೈತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೇಳುವಂಥ ಕಾತುರ ನನಗೆ. ಏನು ಅನಿಸಿಕೆ ಅಂತಂದ್ಬಿಟ್ಟು ಹೇಳಿ ಅಣ್ಣ. ಎಲ್ಲ ಸರ್ಕಾರಿ ಶಾಲೆಗಳು ಇನ್ನೂ ಅಭ್ಯುದಯವನ್ನು ಹೊಂದಬೇಕು. ಸರ್ಕಾರ ಕೂಡ ಈ ಸೇವಾ ಕ್ಷೇತ್ರವನ್ನು, ಸಾಮಾಜಿಕ ಸೇವಾ ಕ್ಷೇತ್ರವನ್ನು ಆದಾಯದ ಅಥವಾ ನಷ್ಟದ ಮೂಲವಾಗಿ ನೋಡ್ದೇ ಎಲ್ಲ ಮಕ್ಕಳಿಗೂ ಶಿಕ್ಷಣ ಮೂಲಭೂತ ಹಕ್ಕಾಗಿರೋದ್ರಿಂದ ಆ ಮೂಲಭೂತ ಹಕ್ಕನ್ನು ಉಚಿತವಾಗಿ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಬಯಸುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅದು ಸಿಗುವಂತ ಆಗಬೇಕು. ಮತ್ತು ನಾವು ಸರ್ಕಾರಿ ಪ್ರೌಢಶಾಲೆ ಕೆಸ್ತೂರಿನ ಹಿರಿಯ ವಿದ್ಯಾರ್ಥಿಗಳಾಗಿ ಕೇಳ್ಕೊಳ್ತಾ ಇರೋಂಥದ್ದು, ಯಾವ ಶಾಲೆಗಳು ನೀವು ಓದಿದಂಥ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದ್ದಾವೋ, ಯಾವ ಕಟ್ಟಡದ ಶಿಥಿಲಾವಸ್ಥೆಯಲ್ಲಿದೆಯೋ, ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕುಸಿತ ಆಗಿದೆಯೋ ಆ ಎಲ್ಲವನ್ನು ಸರಿಪಡಿಸುವಂಥ ಕೆಲಸವನ್ನು ಹಿರಿಯ ವಿದ್ಯಾರ್ಥಿಗಳು ವಹಿಸ್ಕೊಬೇಕು. ಮತ್ತು ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ತನ್ನ ಜವಾಬ್ದಾರಿಯನ್ನು ಅರಿತ್ಕೊಬೇಕು.
ಎಲ್ಲ ಮಕ್ಕಳ ಮುಖದಲ್ಲಿ ಮತ್ತೆ ಸಂತೋಷವನ್ನು ನೋಡುವಂಥ ಆಗಬೇಕು. ಮತ್ತು ಇದು ಈ ಒಂದು ಸರ್ಕಾರಿ ಪ್ರೌಢಶಾಲೆಗೆ ಸೀಮಿತವಾಗದೆ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಸೈಕಲ್ ವಿತರಣಾ ಕಾರ್ಯಕ್ರಮವನ್ನು ಮತ್ತೆ ಸರ್ಕಾರ ಚಾಲ್ತಿಗೆ ತರಬೇಕು ಅನ್ನೋಂಥ ಆಶಯವನ್ನು ನಾನು ಈ ಮೂಲಕ ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ.